ದಿವ್ಯ ಔಷಧ ಅಥವಾ ಸಂಜೀವಿನಿ ಅಂತ ಕರಿಬಹುದು. ನಮ್ಮ ದೇಹದ ಕೊಬ್ಬನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯವಾಗಿರಲು ಇದು ಸಹಾಯ ಮಾಡುತ್ತೆ. ನಮ್ಮ ಥೈರಾಯ್ಡ್ ಸಮಸ್ಯೆಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಒಂದು 27 ರೀತಿಯಲ್ಲಿ ವಾತ, ಕಫ, ಪಿತ್ತ ಅಥವಾ ಅಜ್ವೈನ್ ಅನ್ನೋದು ಒಂದು ನಂಬರ್ 1 ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂತ ಒಂದು ಪಾನೀಯ ಅಥವಾ ಕಷಾಯವನ್ನ ನಾವು ಇದನ್ನ ದಿವ್ಯ ಔಷಧ ಅಥವಾ ಸಂಜೀವಿನಿ ಅಂತ ಕರಿಬಹುದು. ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹದ ಕೊಬ್ಬನ್ನ, ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಅನ್ನ ಕೆಲವು ದಿನಗಳಲ್ಲಿ ಬೆಣ್ಣೆ ಹಾಗೆ ಕರಗಿಸಿ ಆರೋಗ್ಯವಾಗಿರಲು ಇದು ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ದೇಹದ ಒಂದು 40 ಬಗೆಯ ಸಮಸ್ಯೆಗಳಿಗೆ ಇದು ಒಂದು ಔಷಧಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದನ್ನ ನಾವು ದಿನಾಲೂ ಕುಡಿಬಹುದು. ಯಾವುದೇ ರೀತಿ ಇದರಿಂದ ಅಡ್ಡ ಪರಿಣಾಮ ಇರೋದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕುಡಿಬಹುದು. ನಮ್ಮ ಅಡುಗೆ ಮನೆಯಲ್ಲೇ ಬಳಸುವಂತ ಪದಾರ್ಥಗಳಿಂದ ತುಂಬಾನೇ ಸರಳವಾದ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಜಾಸ್ತಿ ಏನು ಖರ್ಚಿಲ್ಲ. ಆದ್ರೆ ಮಾಡೋ ವಿಧಾನವನ್ನ ತಿಳ್ಕೊಂಡ್ರೆ ಸಾಕು. ಹೇಗೇಗೋ ಮಾಡಿದ್ರೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಅದನ್ನ ಮಾಡೋ ರೀತಿಯನ್ನ ತಿಳ್ಕೊಂಡು ಅದನ್ನ ನಾವು ದಿನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ 40 ಬಗೆಯ ಆರೋಗ್ಯ ಸಮಸ್ಯೆಗಳಿಗೆ ಇದು ಪರಿಹಾರವನ್ನ ಕೊಡುತ್ತೆ. ಅಷ್ಟು ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಒಂದು ದಿವ್ಯ ಔಷಧ ಅಂತಾನೆ ಕರಿಬಹುದು ಇದನ್ನ ಹೇಗ್ ಮಾಡ್ಬೇಕು, ಅದಕ್ಕೆ ಏನೇನ್ ಪದಾರ್ಥಗಳನ್ನ ಬಳಸಬೇಕು, ಅದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಎಲ್ಲದನ್ನು ವಿಡಿಯೋದಲ್ಲಿ ನಿಮ್ ಜೊತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಚಾನೆಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗಿದ್ರೆ ಬನ್ನಿ, ಈ ಪಾನೀಯನ ತೆಗೆದುಕೊಳ್ಳೋದ್ರಿಂದ ನಮ್ಮ ಯಾವುದೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರವನ್ನ ಕೊಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಕೆಲವರಿಗೆ ಇರುತ್ತೆ. ಆ ಥೈರಾಯ್ಡ್ ಸಮಸ್ಯೆಯನ್ನ ಇದನ್ನ ನಾವು ಕುಡಿಯುತ್ತಾ ಬರೋದ್ರಿಂದ ನಮ್ಮ ಥೈರಾಯ್ಡ್ ಸಮಸ್ಯೆಯನ್ನ ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ಈ ಕಿಡ್ನಿ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಕಿಡ್ನಿಯಲ್ಲಿ ಕಲ್ಲಿರೋದನ್ನ ಕೂಡ, ಕಿಡ್ನಿ ಕಲ್ಲನ್ನು ಕೂಡ ಕರಗಿಸುವಂತ ಶಕ್ತಿ ಈ ಪಾನೀಯಕ್ಕಿದೆ. ಹಾಗೆ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಜಾಸ್ತಿ ಬಾಡಿ ಹೀಟ್ ಆದಾಗ, ದೇಹದ ಉಷ್ಣತೆ ಹೆಚ್ಚಾದಾಗ ಯೂರಿನ್ ಇನ್ಫೆಕ್ಷನ್ ಅಂತ ಇರುತ್ತೆ. ಇದರಿಂದ ಕೂಡ ಜಾಸ್ತಿ ಜನಕ್ಕೆ ತುಂಬಾ ಸಮಸ್ಯೆ ಇರುತ್ತೆ. ಅದನ್ನು ಕೂಡ ನಿಧಾನವಾಗಿ ಕಡಿಮೆ ಮಾಡುವಂತ ಶಕ್ತಿ ಈ ಪಾನೀಯಕ್ಕಿದೆ. ಹಾಗೆ ನಮ್ಮ ದೇಹದಲ್ಲಿ ಹೆಚ್ಚು ಉಷ್ಣ ಜಾಸ್ತಿ ಆದಾಗ ಹೇರ್ ಫಾಲ್ ಆಗುತ್ತೆ, ಕೂದಲು ಉದುರುವ ಸಮಸ್ಯೆ, ಮುಖದ ಮೇಲೆ ಪಿಂಪಲ್ಸ್ ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಒಂದು ಅಮೃತದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಲಿವರ್ ಸಮಸ್ಯೆ ಇರ್ಬೋದು, ಲಿವರ್ ವಾರ್ಮ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ತುಂಬಾನೇ ಒಳ್ಳೇದು. ಕೆಲವರಲ್ಲಿ ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಕ್ಯಾಲ್ಸಿಯಂ ಕಡಿಮೆ ಇರುತ್ತೆ, ಒಸಡು ದವಡೆಗಳಲ್ಲಿ ರಕ್ತ ಬರೋದು ಆ ಥರ ಎಲ್ಲ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೂ ಕೂಡ ಇದು ತುಂಬಾನೇ ಒಳ್ಳೇದು. ಮತ್ತು ಈ ಪಾನೀಯನ ಕುಡಿಯೋದ್ರಿಂದ ಮಹಿಳೆಯರಲ್ಲಿ, ಇವಾಗಿನ ಕಾಲದಲ್ಲಿ ಮಹಿಳೆಯರು ಎದುರಿಸ್ತಾ ಇರುವಂತ PCOD, PCOS ಸಮಸ್ಯೆ ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುವಂತ ಶಕ್ತಿ ಹೊಂದಿದೆ. ಹಾಗೆ ಗ್ಯಾಸ್ಟ್ರಿಕ್, ಆಸಿಡಿಟಿ, ಹುಳಿ ತೇಗು ಬರೋದು, ಇದನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ ಇದಕ್ಕಿದೆ. ಅದರ ಜೊತೆಯಲ್ಲಿ ಕೈಕಾಲು ನೋವು, ಮಂಡಿ ನೋವು, ಜಾಯಿಂಟ್ಸ್ ಪೇನ್ ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಕಡಿಮೆ ಮಾಡುವಂತ ಶಕ್ತಿ. ಹೀಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಿಗೆ ಇದು ಒಂದು ಔಷಧಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಜಾಸ್ತಿ ಖರ್ಚಿಲ್ದೆ ಮನೆಯಲ್ಲೇ ನಾವು ಇಷ್ಟು ಸುಲಭವಾದ ವಿಧಾನದಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೋಡ್ಕೊಳ್ಬಹುದು ಅಂತ ಹೇಳಿದ್ರೆ ಯಾಕೆ ನಾವು ಇದನ್ನ ಬಳಸಬಾರ್ದಲ್ವಾ? ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಎಲ್ಲರೂ ಕೂಡ ಬಳಸ್ಬೋದು. ಹಾಗಿದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ತಿಳ್ಕೊಂಬರೋಣ. ಈ ಪಾನೀಯ ಅಥವಾ ಕಷಾಯ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ತಣ್ಣನೆಯ ನೀರನ್ನು ತೆಗೆದುಕೊಂಡಿದ್ದೀನಿ, ಒಂದು ಪೂರ್ತಿ ಗ್ಲಾಸಲ್ಲಿ. ಅದಕ್ಕೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜನ ಸೇರಿಸಿದ್ದೀನಿ. ಆನಂತರ ಅದೇ ಚಮಚದ ಅಳತೆಯಲ್ಲಿ 1 ಚಮಚ ಜೀರಿಗೆ, ಹಾಗೆ 1 ಚಮಚ ಓಂಕಾಳು ಅಥವಾ ಅಜ್ವೈನ್, ಇವು 3ಅನ್ನು ನಾವು ಈ ನೀರಲ್ಲಿ ಮಿಕ್ಸ್ ಮಾಡಿ ಓವರ್ನೈಟ್ ಅಥವಾ 8 ಗಂಟೆಗಳ ಕಾಲ ರಾತ್ರಿ ಪೂರ್ತಿ ನೆನೆಸಿಡಬೇಕಾಗುತ್ತೆ. ಈ ನೆನೆಸಿರುವಂಥದ್ದು ನೀವು ಡೈರೆಕ್ಟಾಗಿ ಯೂಸ್ ಮಾಡೋದಾದರೆ ಅದು ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಇದೇ ರೀತಿ ಪ್ರೊಸೀಜರಲ್ಲಿ, ಇದೇ ರೀತಿ ವಿಧಾನದಲ್ಲಿ ನೆನೆಸಿಟ್ಟು ಮಾಡಿದ್ರೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು. ಇದನ್ನು ಬೆಳಿಗ್ಗೆ ಎದ್ದು
ಆ ಪೂರ್ತಿ ನೆನೆಸಿರುವಂಥ ಕಾಳನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ನಾವು ಸಣ್ಣ ಉರಿಯಲ್ಲಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ನಾವು ದೊಡ್ಡ ಗ್ಲಾಸಲ್ಲಿ ತೆಗೆದುಕೊಂಡಿರುವಂಥ ನೀರು ಒಂದು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದಾಗ, ನಾವು ರಾತ್ರಿಯೆಲ್ಲ ನೆನೆಸಿದ್ದಾಗ ಅದರಲ್ಲಿರುವ ಆ ಕಾಳಿನಲ್ಲಿರುವ ಸಾರಾಂಶ ನೀರಲ್ಲಿ ಮಿಕ್ಸ್ ಆಗಿರುತ್ತೆ. ಇದನ್ನು ನಾವು ಚೆನ್ನಾಗಿ ಕುದಿಸಿದಾಗ ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಆವಾಗ ಅದರ ಎಫೆಕ್ಟ್ ಕೂಡ ಡಬಲ್ ಆಗ್ತಾ ಬರುತ್ತೆ. ಇದನ್ನು ನೀವು ಕುದಿಸಿದ ನಂತರ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದಾಗ ಇದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಇದನ್ನು ಕುಡಿಬಹುದು. ಇದನ್ನು ಹೀಗೆ ನೀವು ದಿನಾಲೂ ಕುಡಿತಾ ಬರೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗೆ ಒಂದು ಸಂಜೀವಿನಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ನಿಮ್ಮ ದೇಹದ ತೂಕವನ್ನು ಕೆಲವು ದಿನಗಳಲ್ಲಿ ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು, ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ಹಾಕಿ ನಿಮ್ಮ ಕೊಬ್ಬನ್ನು ಕರಗಿಸೋದಕ್ಕೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ನೋಡಿದ್ರಲ್ವಾ ಈ ಪಾನೀಯ ಅಥವಾ ದಿವ್ಯ ಔಷಧನ ಹೇಗೆ ಮಾಡಬೇಕು, ಏನೇನು ಇದಕ್ಕೆ ಪದಾರ್ಥಗಳನ್ನು ಹಾಕಿದ್ದೀವಿ ಅಂತ, ಇದನ್ನ ಯಾವ ಪ್ರೊಸೀಜರಲ್ಲಿ, ಯಾವ ವಿಧಾನದಲ್ಲಿ ಮಾಡಿದ್ರೆ ನಮಗೆ ಇದರಿಂದ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಇದರಲ್ಲಿ ಹಾಕಿರುವಂಥ ಧನಿಯಾ ಅಥವಾ ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಓಂಕಾಳು, ಅಜ್ವೈನ್, ಇವು ಮೂರರಲ್ಲೂ ನಮ್ಮ ಸಮಸ್ಯೆಗೆ, ನಾನಾ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿಗೆ ಇವುಗಳನ್ನು ತಿನ್ನೋದ್ರಿಂದ ಅಥವಾ ಇವುಗಳಿಂದ ಕಷಾಯನ ಮಾಡಿಕೊಂಡು ಕುಡಿಯೋದ್ರಿಂದ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು. ಈ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜನ ನಾವು ಅದರ ನೀರನ್ನು ಸೇವಿಸೋದ್ರಿಂದ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಇದ್ದರೆ ಆ ಕಿಡ್ನಿ ಸ್ಟೋನನ್ನು ಕರಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಯೂರಿನ್ ಇನ್ಫೆಕ್ಷನನ್ನು ಕೂಡ ನಿಧಾನವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಅದರ ಜೊತೆಯಲ್ಲಿ ಕೆಲವು ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ, ಈ ಪೀರಿಯಡ್ ಸಮಯದಲ್ಲಿ ಆಗುವಂಥ ಮುಟ್ಟಿನ ಸಮಸ್ಯೆ, ಇರ್ರೆಗ್ಯುಲರ್ ಪೀರಿಯಡ್, ಈ ಸಮಸ್ಯೆಗಳಿಗೂ ಕೂಡ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು, ಈ ಧನಿಯಾ ಬೀಜದ ನೀರನ್ನು ಕುಡಿಯೋದ್ರಿಂದ. ಹಾಗೆ ಜೀರಿಗೆ, ಈ ಜೀರಿಗೆ ನೀರಲ್ಲೂ ಕೂಡ ಅದ್ಭುತವಾದಂಥ ಶಕ್ತಿ ಇದೆ. ಈ ನೀರನ್ನು ಕುಡಿಯೋದ್ರಿಂದನೂ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಶಕ್ತಿ, ಡೈಜೆಷನನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕೆಲವರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಬರೋದಿರುತ್ತೆ. ಈ ತಲೆನೋವಿನ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಅದರ ಜೊತೆಯಲ್ಲಿ ಇನ್ನೊಂದು ಹಾಕಿರುವಂಥದ್ದು ಓಂಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹಕ್ಕೆ ತುಂಬಾ ಒಂದು ಒಳ್ಳೆಯದಾಗಿರುವಂಥ ಒಂದು ಕಾಳು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲಿ ಒಂದು 27 ರೀತಿಯಲ್ಲಿ ವಾತ, ಕಫ, ಪಿತ್ತ ಅಂತ ಏನು ಹೇಳ್ತೀವಿ ಅದನ್ನ ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿದೆ. ಇದನ್ನ ನಾವು ಕೆಲವರು ಗ್ಯಾಸ್ಟ್ರಿಕ್ ಆಸಿಡಿಟಿ ಇದ್ದಾಗ ಊಟ ಆದಮೇಲೆ ಈ ಓಂಕಾಳನ್ನ ತಿನ್ನೋ ಅಭ್ಯಾಸನ ಮಾಡ್ಕೊಂಡಿರ್ತಾರೆ. ಇದು ಅಷ್ಟು ನಮ್ಮ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಓಂಕಾಳು ಅಥವಾ ಅಜ್ವೈನ್ ಅನ್ನೋದು ಒಂದು ನಂಬರ್ 1 ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟು ಇದು ನಮ್ಮ ದೇಹದ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಓಂಕಾಳು. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಸಮಸ್ಯೆ, ಇದೆಲ್ಲದಕ್ಕೂ ಈ ಓಂಕಾಳು ತುಂಬಾ ಒಳ್ಳೆಯದು. ಈ ಮೂರನ್ನು ನಾವು ನೆನೆಸಿ, ರಾತ್ರಿ ಎಲ್ಲ ನೆನೆಸಿ, ಬೆಳಿಗ್ಗೆ ಇದನ್ನ ಎದ್ದು ಕುದಿಸಿದ ನಂತರ ಇದನ್ನ ನೀವು ಖಾಲಿ ಹೊಟ್ಟೆಯಲ್ಲಿ, ಬ್ರಷ್ ಮಾಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಬೇಕಾಗುತ್ತೆ. ಕೆಲವರು ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮಲಗೋ ಟೈಮಲ್ಲಿ ಬೇಕಾದರೂ ಕುಡಿಬೋದು. ಆದರೆ ಇದನ್ನ ಜಾಸ್ತಿ ಹೆಚ್ಚಿನದಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಬೇಗ ಇದು ರಿಸಲ್ಟ್ ಕೊಡುವಂಥದ್ದು. ದಿನಾಲೂ ಕುಡೀರಿ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಮಕ್ಕಳಿಂದ, ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಕೊಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೀವು ಇದನ್ನ ಕುಡಿತಾ ಬಂದು ನಿಮಗೆ ಇದರ ಅನುಭವ ಆಗುತ್ತೆ, ಇದರ ರಿಸಲ್ಟ್ ಸಿಗುತ್ತೆ, ಎಷ್ಟು ನಿಮ್ಮ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರವನ್ನು ಕೊಡುತ್ತೆ ಅನ್ನೋದು ನೀವು ನಂಬಲ್ಲ. ಅಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡುವ ಈ ಪಾನೀಯ ಅಥವಾ ಕಷಾಯನ ಖಂಡಿತ ಎಲ್ಲರೂ ಟ್ರೈ ಮಾಡ್ಬೋದು, ಯಾವುದೇ ರೀತಿ ಡೌಟ್ ಇಲ್ಲದೆ. ಹಾಗಿದ್ರೆ ತಡ ಮಾಡದೆ ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡ್ಕೊಳ್ಬೇಕು ಅಂತಿದ್ರೆ ಯಾವುದೇ ಡೌಟ್ ಇಲ್ಲದೆ ಇದನ್ನು ಟ್ರೈ ಮಾಡಿ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.